ನಮಸ್ಕಾರ. ಕೇಳಿ ಸ್ಪರ್ಧಾರ್ಥಿಗಳೇ, ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ವಿಜಯ ಲಮಾಣಿ. ನಮಸ್ಕಾರ. ಈ ಸರಣಿಯಲ್ಲಿ ನಾವು ಆಧುನಿಕ ಭಾರತ ಇತಿಹಾಸದ ಸರಣಿ ಅಂದರೆ 1498 ಯುರೋಪಿಯನ್ನರ ಆಗಮನದಿಂದ ಶುರು ಮಾಡಿ 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೆ ನಡೆದ ಎಲ್ಲ ಪ್ರಮುಖ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಹೌದು, ಇದು ಪಿಸಿಯಿಂದ ಹಿಡಿದು ಯುಪಿಎಸ್ಸಿವರೆಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಖಂಡಿತ ಉಪಯುಕ್ತವಾಗುವಂಥ ಒಂದು ಚರ್ಚಾ ಸರಣಿ. ಖಂಡಿತವಾಗಿ. ಇಂದು ನಾವು ಆಧುನಿಕ ಭಾರತದ ಇತಿಹಾಸದ ಒಂದು ಸ್ಥೂಲವಾದ ಕಾಲಾನುಕ್ರಮಣಿಕೆಯನ್ನ ನೋಡೋಣ ಅಂತ ಇದ್ದೀವಿ. ಬನ್ನಿ, ಆಧುನಿಕ ಭಾರತ ಹೇಗೆ ರೂಪುಗೊಂಡಿತು ಅನ್ನೋ ಈ ಕಥೆಯನ್ನ ನೋಡೋಣ. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆಂತ ಬಂದು ಸುಮಾರು 350 ವರ್ಷ ಇಲ್ಲೇ ಉಳಿದರು. ಕೊನೆಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೇಗೆ ನೋಡೋಣ ಬನ್ನಿ. ಈ ಜರ್ನಿಯ ಕೆಲವೊಂದು ಪ್ರಮುಖ ಘಟ್ಟಗಳನ್ನು ನೋಡೋಣ. ವ್ಯಾಪಾರದಿಂದ ಹಿಡಿದು ಸ್ವಾತಂತ್ರ್ಯದವರೆಗೆ ಯುರೋಪಿಯನ್ನರು ಭಾರತಕ್ಕೆ ಬಂದಿದ್ದು. ಮೊದಲು ಬಂದಿದ್ದು ಪೋರ್ಚುಗೀಸರು. ಇವರು ಸಮುದ್ರ ಮಾರ್ಗ ಕಂಡುಹಿಡಿದು ಗೋವಾದಲ್ಲಿ ವ್ಯಾಪಾರ ಶುರು ಮಾಡಿದ್ರು. ಅವರ ಹಿಂದೆನ ಡಚ್ಚರು, ಫ್ರೆಂಚರು ಹಾಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಬಂತು. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗುರಿ ಬೇರೆಯೇ ಇತ್ತು. ವ್ಯಾಪಾರ ಅಷ್ಟೇ ಅಲ್ಲ, ಆಡಳಿತ ಹಿಡಿಯೋದು. ಈ ಬದಲಾವಣೆಗೆ ಕಾರಣವಾದ ವರ್ಷ ಅಂದ್ರೆ 1757. ಪ್ಲಾಸಿ ಕದನದಲ್ಲಿ ಗೆದ್ದಿದ್ದು ಕೇವಲ ಯುದ್ಧವನ್ನಲ್ಲ, ಬದಲಿಗೆ ಬ್ರಿಟಿಷರ ರಾಜಕೀಯ ಆಡಳಿತದ ಆರಂಭಕ್ಕೆ ಕಾರಣವಾಯಿತು. ಹಾಗಾದ್ರೆ ಒಂದು ವ್ಯಾಪಾರಿ ಕಂಪನಿ ಇಡೀ ದೇಶದ ಸಾಮ್ರಾಜ್ಯ ಆಗಿ ಬದಲಾಗಿದ್ದು ಹೇಗೆ? ಬಂಗಾಳ, ಬಿಹಾರ್, ಒರಿಸ್ಸಾ ಪ್ರದೇಶಗಳನ್ನ ಹಿಡಿದ ಮೇಲೆ ಕಂಪನಿ ಬೇರೆ ಪ್ರಬಲ ರಾಜರನ್ನ ಸೋಲಿಸೋಕೆ ಶುರು ಮಾಡಿತು. ಮೈಸೂರಿನ ಟಿಪ್ಪು ಸುಲ್ತಾನ್, ಮರಾಠರು, ಸಿಖ್ಖರು ಹೀಗೆ ಒಂದೊಂದೇ ರಾಜ್ಯಗಳು ಕಂಪನಿ ಪಾಲಾದವು. ಇದೆಲ್ಲದರ ಪರಿಣಾಮವಾಗಿ 1857ರಲ್ಲಿ ಒಂದು ದೊಡ್ಡ ದಂಗೆನೇ ಶುರುವಾಯಿತು. ಈ ದಂಗೆ ಕಂಪನಿಯ ಆಡಳಿತವನ್ನೇ ಅಲುಗಾಡಿಸ್ಬಿಡ್ತು. ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತನೂ ಕರೀತಾರೆ. 1857ರ ದಂಗೆ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇದರಿಂದಲೇ ನೇರ ಬ್ರಿಟಿಷ್ ಆಳ್ವಿಕೆ ಶುರುವಾಗಿದ್ದು. ಅಂದ್ರೆ ಅಧಿಕಾರ ಒಂದು ವ್ಯಾಪಾರಿ ಕಂಪನಿಯ ಕೈಯಿಂದ ನೇರವಾಗಿ ಬ್ರಿಟಿಷ್ ಸರ್ಕಾರದ ಕೈಗೆ ಹೋಯಿತು. ಬ್ರಿಟಿಷರು ಮೂಲಸೌಕರ್ಯ ತಂದಿದ್ದು ನಿಜ, ಆದ್ರೆ ಜೊತೆಗೇ ಭಾರತದ ಸಂಪನ್ಮೂಲಗಳ ಶೋಷಣೆಯೂ ನಡೀತು. ಈಗ ಭಾಗ 2, ರಾಷ್ಟ್ರದ ಜಾಗೃತಿ. ಬ್ರಿಟಿಷ್ ಆಳ್ವಿಕೆಯಿಂದಾನೇ ಭಾರತೀಯರಲ್ಲಿ ಒಗ್ಗಟ್ಟಿನ ಭಾವನೆ ಮೂಡಿತು. ಬ್ರಿಟಿಷರ ಒಡೆದು ಆಳುವ ನೀತಿ ಇದೆಯಲ್ಲ, ಅದು ಸಮಾಜದಲ್ಲಿ ದೊಡ್ಡ ಕಂದಕಗಳನ್ನೇ ಸೃಷ್ಟಿ ಮಾಡಿತು. ಇದಕ್ಕೆ ಉತ್ತರವಾಗಿ ಸಮಾಜ ಸುಧಾರಕರು ಶಿಕ್ಷಣ, ಮಹಿಳಾ ಹಕ್ಕುಗಳು, ಜಾತಿ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದ್ರು. ಈ ಸಾಮಾಜಿಕ ಜಾಗೃತಿ ನಿಧಾನವಾಗಿ ಒಂದು ರಾಜಕೀಯ ಚಳುವಳಿಯಾಗಿ ಬದಲಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಈ ಚಳುವಳಿಗೆ ಒಂದು ಸಂಘಟಿತ ರೂಪ ಸಿಕ್ತು. ಇವರೆಲ್ಲರ ಗುರಿ ಒಂದೇ ಆಗಿತ್ತು: ಸ್ವರಾಜ್ಯ.